ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ಒಂದು ರೆಸಿಪಿ ಬಂದು ಮನೆಯಲ್ಲೇ ಪರ್ಫೆಕ್ಟಾಗಿ ಬ್ರೆಡ್ ಕ್ರಮ್ಸ್ ಮಾಡೋದು ಹೇಗಂತ ನೋಡೋಣ. ಇದು ಕಟ್ಲೆಟ್ಸ್, ಬ್ರೆಡ್ ರೋಲ್, ಕ್ರಿಸ್ಪಿ ಬ್ರೆಡ್ ರೋಲ್, ವೆಜ್ ಆ್ಯಂಡ್ ನಾನ್ ವೆಜ್ಜಿನ ವೆರೈಟಿನ ತುಂಬ ಡಿಫ್ರೆಂಟಾಗಿ ರೆಸಿಪೀಸ್ ಬಂದಿದೆ. ಇವಾಗ ತುಂಬಾ ನಾವು ಯೂಸ್ಫುಲ್ ಆದೋ ವೀಡಿಯೋ ಅಂತ ಹೇಳ್ಬೋದು. ಬ್ರೆಡ್ ಕ್ರಮ್ಸ್ ಅನ್ನೋದು ತುಂಬಾ ಬೇಕ್ರಿಯಿಂದ ಹಿಡಿದು ಮನೆವರೆಗೂ ತುಂಬ ಜನ ಯೂಸ್ ಮಾಡ್ತಾರೆ. ನಾವು ಮೊದಲಿಗೆ ಒಂದು 3 ಪೀಸಸ್ ಬ್ರೆಡ್ ಪೀಸಸ್ ತೊಗೊಂಡಿದ್ದು. ಇದು ಇವತ್ತೇ ತಂದಿರೋದು ಮಾತ್ರ. ಇದು ಫ್ರೆಶ್ ಆಗಿದೆ. ನೀವು 1 ವೀಕ್ ಆಗಿದ್ದರೂ ಬೇಕಾದ್ರೆ ಯೂಸ್ ಮಾಡ್ಬೋದು. ಇನ್ನೂ ಈಸಿನೇ ಆಗುತ್ತೆ. ಇದು ತುಂಬ ಫ್ರೆಶ್ ಇರೋದ್ರಿಂದ ಸ್ಮೂತ್ ಬರುತ್ತೆ. ಇದನ್ನು ಒಂದು ತವಾ ಅಥವಾ ಪ್ಯಾನ್ ಮೇಲೆ ಇಟ್ಟು ಈ ಥರ ಲೋ ಫ್ಲೇಮಿಂದ ಬಿಸಿ ಮಾಡ್ತಾ ಹೋಗಿ. ಯಾವುದೇ ಆಯಿಲ್ ಬಳಸಬೇಡಿ ಇಲ್ಲಿ. ಲೋ ಫ್ಲೇಮಲ್ಲೇ ಮಾಡ್ತಾ ಹೋದರೆ ಬೇಗ ಗಟ್ಟಿ ಬರುತ್ತೆ. ನಮಗಿದು ಕ್ರಿಸ್ಪಿ ಬರಲಿ ಅಂತ ಮಾಡ್ತಾ ಇರೋದು. ನೀವು ಆಯಿಲ್ ಅಥವಾ ಬೇರೆ ಏನಾದ್ರು ತುಪ್ಪ ಯೂಸ್ ಮಾಡಿದ್ರೆ ಕ್ರಿಸ್ಪಿ ಬರೋದಿಲ್ಲ. ನೀವು ಯಾವುದೇ ಬ್ರೆಡ್ ತೊಗೊಳ್ಳಿ, ಯಾವುದೇ ಬೇಕ್ರಿಯಿಂದ ತೊಗೊಳ್ಳಿ, ಎಲ್ಲದಿಂದ ತೊಗೊಂಡ್ರೂ ಕೂಡ 1 ವೀಕ್ ಮೇಲೆ ಬ್ರೆಡ್ಡನ್ನು ಯೂಸ್ ಮಾಡಬಾರ್ದು. ಅದು ಕೆಟ್ಟೋಗುತ್ತೆ. 1 ವೀಕ್ ಒಳಗಡೆ ಯೂಸ್ ಮಾಡಬೇಕು. ನೀವು ಈ ಥರ ಬಿಸಿ ಮಾಡಿ ಈ ಥರ ಕ್ರಿಸ್ಪಿ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಗ್ರೈಂಡ್ ಮಾಡಿಕೊಂಡು ನೀವು ಬೇಕಾದ್ರೆ 2 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು. ಯಾವುದೇ ರೆಸಿಪಿಗೆ ಯೂಸ್ ಮಾಡೋ ಥರ ಇದ್ದರೆ ನೋಡಿ. ಇದು ನಾವು ತವ ಮೇಲೆ ಬಿಸಿ ಮಾಡಿ ತುಂಬ ಬ್ಲ್ಯಾಕ್ ಆಗೋವರೆಗೆಲ್ಲ ಬಿಸಿ ಮಾಡಬೇಡಿ. ರೆಡಿಶ್ ಬರೋವರೆಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ಗಾಳಿಗಿಟ್ಟರೆ ಅದು ಈ ಥರ ಕ್ರಿಸ್ಪಿ ಬರುತ್ತೆ. ಆಮೇಲೆ ಫೈನ್ ಗ್ರೈನ್ ಆಗಿ ಮಿಕ್ಸಿ ಮಾಡಿ ಈ ಥರ ಫೈನಾಗಿ ಪೌಡ್ರ್ ಆಗಬೇಕು. ಈ ಫೈನಾಗಿ ಪೌಡ್ರ್ ಆದಮೇಲೆ ರೆಡಿ ಆಯ್ತು ಅಂತಲೇ ಅರ್ಥ. ಇನ್ನೊಂದು ಸ್ವಲ್ಪ ಇದೆ, ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡೋಣ. ತುಂಬ ಕ್ರಿಸ್ಪಿ ಆಗಿರುತ್ತೆ. ನೀವು ಅಂಗಡಿಯಲ್ಲಿ ಏನು ಪಾಕೆಟ್ ತೊಗೊಂಡು ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿ ಆಗೋ ಬರುತ್ತೆ. ಸಮ್ ಟೈಮ್ ಅಂಗಡಿಯಲ್ಲಿ ತೊಗೊಂಡ್ರೆ ಮೆತ್ತಗಿರುತ್ತೆ, ತುಂಬ ಟೇಸ್ಟ್ ಕೂಡ ಬರೋಲ್ಲ. ನಿಮಗೆ ಆ ಕ್ರಂಚಿನೆಸ್ ಏನು, ನಾವು ಸಪೋಸ್ ಕಟ್ಲೆಟ್ ಮಾಡಿದ್ರೆ ಮೇಲೆ ಕ್ರಂಚಿಯಸ್ ಬರೋಲ್ಲ. ನೀವು ಔಟ್ಸೈಡ್ ಎಷ್ಟೋ ಸರಿ ತಿಂದಿರ್ತೀರ, ಅದರಲ್ಲಿ ತುಂಬ ಕ್ರಿಸ್ಪಿ ಇರೋಲ್ಲ. ಇದೇ ಥರ ಮಾಡ್ತಾ ಹೋಗಿ ತುಂಬ ಮನೇಲಿ ಚೆನ್ನಾಗಿ ಬರುತ್ತೆ. ಇದೇ ಥರ ಫಾಲೋ ಮಾಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.